ನೋಡಿ ಫ್ರೆಂಡ್, ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯನ ಒಂದು ಕಡಾಯಲ್ಲಿ ಬೆಂಡೆಕಾಯಿನೆಲ್ಲ ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು, ತುಂಬ ನೀರಿರುತ್ತೆ, ಅದರಲ್ಲಿ ಅಂಟಿರುತ್ತೆ, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬೆಂಡೆಕಾಯಿ ಸ್ವಲ್ಪ ನೀರು ಹೋಗೋ ಥರ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ನೀರು ಹೋಗಿದ ಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಬೇಕು. ಒಂದೆರಡು ಡ್ರಾಪು, ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಎಣ್ಣೆ ಏನಕ್ಕೆ ಹಾಕೋದು ಅಂತಂದರೆ ಸ್ಲೋ ಫ್ಲೇಮ್ ಮಾಡ್ಕೊಂಡು ಹಾಗೆ ತಿರುಗಿಸ್ಕೊಟ್ರೆ, ಅದೇನಕ್ಕೆ ಎಣ್ಣೆ ಹಾಕೋದು ಅಂತಂದರೆ ಅಂಟೆಲ್ಲ ಹೋಗೋಕ್ಕೆ ಎಣ್ಣೆ ಹಾಕೋದು. ಇಲ್ಲಾಂದರೆ ಹಂಗೆ ಎಣ್ಣೆ ಹಾಕಿ ಹೋದರೆ ಅಂಟು ಆಗಾಗೆ ಇರುತ್ತೆ. ಎಣ್ಣೆ ಹಾಕೋದ್ರಿಂದ ಫುಲ್ ಅಂಟು ಹೋಗೋದು ನೀವು ನೋಡ್ಬೋದು. ಈಗ ಮಾಡಿ ತೋರಿಸ್ತೀನಲ್ಲ, ಆಗ ನೋಡಿ ಒಂಚೂರು ಸ್ವಲ್ಪನೂ ಅಂಟೇ ಇರೋದಿಲ್ಲ. ಈಗ ನಾನು ಫಸ್ಟ್ ಟೈಮ್ ನಿಮಗೆ ಬೆಂಡೆಕಾಯಿ ಸಾಂಬಾರು ಮಾಡೋದು ತೋರಿಸಿದ್ದೀನಿ. ಈಗ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಈಗ ಬೆಂಡೆಕಾಯಿ ಪಲ್ಯ ನೋಡಿ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಲಾಸ್ಟ್ ಟೈಮು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ, ಅದನ್ನು ಸಹ ನೋಡಿ ನೀವು. ನೋಡಿ, ಬೆಂಡೆಕಾಯಿ ಪಲ್ಯ ಅಂಟೆಲ್ಲ ಹೋಗಿದೆ. ಒಂದು 5-10 ನಿಮಿಷ ಈ ಥರ ಉಳಿತಾನೇ ಇದ್ದರೆ ಅಂಟೆಲ್ಲ ಹೋಗ್ಬಿಡುತ್ತೆ. ಅಂಟು ಹೋಗಿದ ಮೇಲೆ ನೀವೇನು ಮಾಡಿ, ಬಾಣಲೆಯಿಂದ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ತಟ್ಟೆಗೆ ಹಾಕ್ಕೊಂಡು ಅದೇ ಬಾಣಲೆಯಲ್ಲಿ ಎಣ್ಣೆ ಹಾಕೋಬೇಕು. ಅದೇ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು, ನಿಮ್ಗೆ ಎಷ್ಟು ಎಣ್ಣೆ ಬೇಕು, ಜಾಸ್ತಿ ಎಣ್ಣೆ ಹಾಕಿದ್ರೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಿರಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ಲೇಮ್ ಜಾಸ್ತಿ ಕೊಟ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆನೂ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಸಾಸಿವೆ ಹಾಕಬೇಕು. ಹಾಕ್ಕೊಂಡು ಅದು ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿದ್ದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋದು. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಆನಿಯನ್ ಹಾಕೋದು. ಆನಿಯನ್ ಅಂದರೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡಿರಬೇಕು. ಕಲಸಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದರಲ್ಲಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಬ್ರೌನ್ ಆಗುತ್ತೆ. ನಿಮಗೆ ಬೆಂಡೆಕಾಯಿ ಎಷ್ಟಿರುತ್ತೆ ಅದನ್ನು ನೋಡಿ ಹಾಕ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಹಾಗೆ ಕಲಿಸ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ಬೇಗನೂ ಆಗುತ್ತೆ. ಇಲ್ಲಾಂದರೆ ಆ ಈರುಳ್ಳಿ ಸ್ವಲ್ಪ ಬೇಯ ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಬೇಗ ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಕಲಿಸ್ತಾ ಇದ್ದರೆ ಬೇಗ ಫ್ರೈ ಆಗುತ್ತೆ. ಇದು ಕಲಿಸೋದ್ರಿಂದ ಎಲ್ಲ ಒಂದೇ ಕಲರ್ ಇರುತ್ತೆ. ನೀವು ಹಾಗೆ ಬಿಟ್ಬಿಟ್ರೆ ಹೀಗೆ ತಡ ಹಿಡಿಯುತ್ತೆ, ಮತ್ತು ಒಂಥರ ಒಂದು ಕಡೆ ಕಪ್ಪಾಗುತ್ತೆ, ಒಂದು ಕಡೆ ಹಾಗೆ ಬೆಳ್ಳಗಿರುತ್ತೆ. ಆ ಥರ ಆನಿಯನ್ ಆ ಥರ ಇರುತ್ತೆ. ಉಪ್ಪಾಕಿ ಈ ಥರ ಎಲ್ಲ ನಾವು ಕಲಿಸೋದ್ರಿಂದ ಅದು ಹಾಗೆ ಬ್ರೌನ್ ಕಲರ್ ಆಗಿ ಬರುತ್ತದೆ. ನೋಡಿ, ಬ್ರೌನ್ ಆಗಿದೆ. ಉಪ್ಪು ಹಾಕೋದ್ರಿಂದ ಬೇಗ ಬ್ರೌನ್ ಆಗುತ್ತೆ. ಈಗೇನು ಮಾಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಕಲಿಸ್ಬೇಕು. ಅರಿಶಿನ ಪುಡಿ ಹಾಕಿ ಕಲಿಸಿದ ತಕ್ಷಣವೇ ಸ್ವಲ್ಪ ಟೊಮೊಟೊ ಹಾಕೊಳ್ಳಿ. ನಾನು ಸ್ವಲ್ಪ ಬೆಂಡೆಕಾಯಿಗೆ ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಬೇಕು ಅಂದರೆ 2 ಟೊಮೊಟೊ ಇಟ್ಕೊಳ್ಳಿ. ಚಪಾತಿಗೆ, ದೋಸೆ, ಪೂರಿ ಅದಕ್ಕೆಲ್ಲ 2 ಟೊಮೊಟೊ ಹಾಕ್ಕೊಳ್ಳಿ. ನಾನು 1 ಟೊಮೊಟೊ ದಪ್ಪದು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಹಾಕಿದ ತಕ್ಷಣವೇ ಸ್ವಲ್ಪ ಖಾರದ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಎಣ್ಣೆಲೆ ಸ್ವಲ್ಪ ಫ್ರೈ ಆಗಬೇಕು. ಸ್ಲೋ ಫ್ಲೇಮ್ ಮಾಡಿಕೊಂಡು ಕಲಿಸ್ಕೊಡ್ತಾ ಇದ್ದರೆ ಹಾಗೆ ಟೊಮೊಟೊ ಸ್ವಲ್ಪ ಇದ್ದಲ್ಲೇ ಬೇಯಬೇಕು. ಇದು ಕಲಸಿದ ಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಳಿ. ಅದರಲ್ಲೇ ಬೆಂಡೆಕಾಯಿ ಹಾಕ್ಕೊಳ್ಳಿ. ಬೆಂಡೆಕಾಯಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು.
ಮೇಲೆ ಕೆಳಗೆ ಈ ಥರ ತಿನ್ನಿಸ್ಕೊಟ್ರೆ ಎಲ್ಲ ಒಂದೇ ಥರ ಮಿಕ್ಸ್ ಆಗಿರುತ್ತೆ. ಆಗಿದ್ಮೇಲೆ ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಬೇಯಬೇಕು. ಬೆಂದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಯಾಕಂದರೆ ಬೆಂಡೆಕಾಯಿ ಬೇಯಬೇಕು, ಟೊಮೊಟೊ ಬೇಯಬೇಕಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಬೇಕು. ನೀರು ಹಾಕಿ ಕಲಿಸ್ಬಿಟ್ಟು ಏನು ಮಾಡಿ ಅದನ್ನು ಮುಚ್ಚಳ ಹಾಕಿ ಬೇಯಿಸಿ. ಸ್ಲೋ ಫ್ಲೇಮಲ್ಲಿ ಮುಚ್ಚಳ ಹಾಕಿ ಬೇಯಿಸಬೇಕು. ಕಾವು ಕೊಟ್ಬಿಟ್ರೆ ನೀರೆಲ್ಲ ಬೇಗ ಸುಂಡೋಗುತ್ತೆ. ನೋಡಿ ಫ್ರೆಂಡ್, ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಇದು ರೈಸ್ಗೆ, ಚಪಾತಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಈ ಬೆಂಡೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ. ಬಾಯ್ ಫ್ರೆಂಡ್.